ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಿನಿ ಪಲ್ಲವಿ ಕನ್ನಡ ವ್ಲಾಗ್. ಇವತ್ತು ಮನೇಲಿ ಅಮ್ಮ, ಶಿಲ್ಪ, ಮಕ್ಕಳು ಎಲ್ಲರೂ ಇದ್ದಾರೆ. ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತೆ ದೋಸೆ ಚಟ್ನಿ ಮಾಡಿದ್ದೀನಿ. ಇವಾಗ ಅಮ್ಮ ತಿಂಡಿ ತಿಂತಾ ಇದ್ದಾರೆ. ಗುರುಪ್ರವೇಶಕ್ಕೆ ಹೋಗೋಕೆ ಅಂತ ರೆಡಿ ಆಗಿದ್ದಾರೆ ಅಮ್ಮ. ಏನಮ್ಮ ಸೂಪರ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ? ಎಲ್ಲೋಯ್ತೀಯಾ? ಏನಮ್ಮಿತ್ತು ಸಮಾಚಾರ? ಇಡ್ಲಿ ಮಾತ್ರ ಹಾಕೊಂಡಿದ್ಯಾ? ದೋಸೆ ಆಮೇಲೆ ಚಿಂಟುಗೆ ಸೋನುಗೆ ತಿಂಡಿ ತಿನ್ರಿ ಅಂದರೆ ಟಿವಿನಲ್ಲಿ ಪೋಗೋ ಚಾನಲ್ ಹಾಕೊಂಡು ಕೂತಿದ್ದಾರೆ. ತಿಂಡಿನೇ ಬೇಡ ನೋಡಿ ಅವ್ರಿಗೆ. ಫುಲ್ ಫೋಕಸ್ ಆಗಿ ನೋಡ್ತಾವ್ರೆ ಸಾಹೇಬ್ರು. ನನ್ನ ಮಗಳು ಮತ್ತು ನಮ್ಮ ಮನೆಯವರು ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಎಲ್ಲಿ ಅಂದರೆ ಹೊಸಕೋಟೆ ಹತ್ರ ಇರೋವಂಥ ಕಂಬಳಿಪುರ ಕ್ಷೇತ್ರದಲ್ಲಿ ಕಾಟೇರಮ್ಮ ದೇವಿ ಟೆಂಪಲ್ನ. ಇದು ಫುಲ್ಲು ಫೇಮಸ್ ಟೆಂಪಲ್ ಇದು. ನಾನು ಹೋಗೋಕ್ಕಾಗಲಿಲ್ಲ. ನಮ್ಮ ಮನೆಯವರು ಮತ್ತು ಪಲ್ಲವಿ ಇಬ್ಬರೇ ಹೋಗಿರೋದು. ಅಂದರೆ ಪಲ್ಲವಿನೇ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಂಬಂದಿದ್ದಾಳೆ. ಮನೇಲಿ ಶಿಲ್ಪ, ಹುಡುಗರು, ಅಮ್ಮ ಎಲ್ಲ ಇದ್ರಲ್ವ, ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ. ನಾನು ಕೂಡ ಈ ಟೆಂಪಲ್ಗೆ ಒಂದು 2-3 ಸರಿ ಹೋಗಿದ್ದೆ. ಈ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ. ಪಾಸಿಟಿವ್ ವೈಬ್ಸ್ ಇದೆ. ನನಗೆ ತುಂಬ ಇಷ್ಟ ಆಯಿತು ಈ ದೇವಸ್ಥಾನ. ನೀವು ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಒಂದ್ಸರಿ ಹೋಗಿ ಬನ್ನಿ. ಇಲ್ಲಿ ತುಂಬ ಜನ ಹರಕೆಗಳನ್ನ ಮಾಡ್ಕೋತಾರೆ. ಮಕ್ಕಳಾಗ್ದಲೇ ಇರೋರು, ಮದುವೆ ಆಗದೆ ಇರೋರು, ಮತ್ತು ಅವ್ರ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇರೋ ಅಂಥವ್ರು ಬೇಗ ಆಗಲಿ ಅಂತ ಹರಕೆಗಳನ್ನ ಮಾಡ್ಕೊತಾರೆ. ನಮ್ಮ ಮನೆಯವರು ಬೆಳಗ್ಗೆ ಬೇಗ ಹೋಗಿದ್ದರಿಂದ ನೋಡಿ ತಾಯಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಇದನ್ನು ನೋಡೋ ಅವಕಾಶ ಅವ್ರಿಗೆ ಸಿಕ್ಕಿದೆ. ಇನ್ನು ಮಂಗಳಾರತಿ ಎಲ್ಲ ತೊಗೊಂಡು ಕೈ ಮುಕ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಬಂದರು. ನೋಡಿ ಇಲ್ಲಿ ಗೋಡೆ ಮೇಲೆ ಕಾಯಿನೆಲ್ಲ ಅಂಟಿಸ್ತಾ ಇದ್ದಾರೆ. ಆ ಕಾಯಿನ್ ನಿಂತ್ಕೊಂಡ್ರೆ ಅವ್ರು ಅಂದ್ಕೊಂಡ್ರೆ ಕೆಲಸ ಆಗುತ್ತೆ ಅಂತೇಳಿ. ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ದಿವಸ ಪ್ರತ್ಯಂಗಿರಾ ದೇವಿದು ಹೋಮ ಕೂಡ ಮಾಡ್ತಾರೆ. ಬೆಳಗ್ಗೆ 9 ಗಂಟೆಗೆ ನಮ್ಮ ಮನೆಯವರು ಈ ಕ್ಷೇತ್ರಕ್ಕೆ ಹೋಗಿರುವಂಥದ್ದು. ತುಂಬಾ ಜನ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲಿ ಕಾಳಿಕಾದೇವಿ ವಿಗ್ರಹ ಇದೆ. ಇಲ್ಲಿ ಎಲ್ಲರೂ ಕೂಡ ನಿಂಬೆಹಣ್ಣಿನ ದೀಪ ಹಚ್ತಾ ಇರ್ತಾರೆ. ಇದನ್ನ ಅಮ್ಮನ ಶಕ್ತಿಪೀಠ ಅಂತಲೂ ಕರೀತಾರೆ. ಯಾರೆಲ್ಲ ಇನ್ನೂ ಈ ಟೆಂಪಲ್ಗೆ ಹೋಗಿಲ್ಲ, ಹೋಗಬೇಕು ಅಂದ್ಕೊಂಡಿದ್ರು ಅವರೆಲ್ಲ ದಯವಿಟ್ಟು ಒಂದ್ಸರಿ ಹೋಗಿ ಬನ್ನಿ. ತುಂಬ ದೂರಗಳಿಂದಲೂ ಕೂಡ ಈ ಕ್ಷೇತ್ರಕ್ಕೆ ತುಂಬಾ ಜನ ಬರ್ತಾ ಇದ್ದಾರೆ. ನೋಡಿ ಇಲ್ಲಿ ಹರಕೆ ಮಾಡ್ಕೊಂಡಿರೋರೆಲ್ಲ ಕಾಯಿಗಳನ್ನ ಮರಕ್ಕೆ ಎಲ್ಲ ಕಟ್ಟಿದ್ದಾರೆ. ಮರದ ಕೊಂಬೆ ರೆಂಬೆ ಏನು ಬಿಟ್ಟಿಲ್ಲ, ಎಲ್ಲದಕ್ಕೂ ಕಟ್ಟಿದ್ದಾರೆ. ಜಾಗನೇ ಇಲ್ಲ ಅದು, ಆದ್ರೂ ಎಲ್ಲೋ ಒಂದು ಕಡೆ ಜಾಗ ಮಾಡಿ ಕಟ್ತಾ ಇರ್ತಾರೆ. ನೋಡಿ ಸುತ್ತಲೂ ಮರದ ಕೊಂಬೆಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಟ್ಟಿದ್ದಾರೆ. ಈ ಥರ ನಾವೇನಾದ್ರು ಹರಕೆ ಮಾಡಿಕೊಂಡ್ರೆ ಕಾಯೆಲ್ಲ ನಾವೇ ತೊಗೊಂಡೋಗ್ಬೇಕು ಅಂತ ಏನಿಲ್ಲ. ಕೌಂಟ್ರಲ್ಲಿ ಕೇಳಿದ್ರೆ ನಾವು ಈ ಥರ ಹರಕೆ ಮಾಡ್ಕೋಬೇಕು ಅಂದರೆ ಅವರು ಎಷ್ಟು ಸುತ್ತಬೇಕು ಅಂತೇಳಿ ಅವರೇ ಕಾಯಿ ಕೂಡ ಕೊಡ್ತಾರೆ. ಒಂದೊಂದು ಕೆಲಸಕ್ಕೆ ಒಂದೊಂದು ಥರ ಅವರು ಎಷ್ಟು ಸುತ್ತಬೇಕು ಅನ್ನೋದನ್ನು ಹೇಳ್ತಾರೆ. 9:30-10 ಗಂಟೆ ಸಮಯಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ ಈ ಕ್ಷೇತ್ರದಲ್ಲಿ. 117 ಈ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಅಂದರೆ ಪ್ರಸಾದದ ವ್ಯವಸ್ಥೆನೂ ಇದೆ. ನಾವೇನು ಹರಕೆ ಅಂತ ಏನು ಮಾಡ್ಕೊಂಡಿರಲಿಲ್ಲ. ಸುಮ್ಮನೆ ಹಾಗೆ ಪಲ್ಲವಿಗೆ ಕಾಲೇಜ್ ರಜೆ ಇತ್ತು ಅಂತೇಳಿ ಅವರಪ್ಪ ಕರ್ಕೊಂಡೋಗಿ ಕರ್ಕೊಂಬಂದರು ಅಷ್ಟೇ. ನೋಡಿ ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅಪ್ಪ ಮಗಳಿಬ್ರು. ಹೇಗಿದ್ರು ಹೊಸಕೋಟೆಗೆ ಬಂದಿದ್ದೀವಿ ಅಂತೇಳಿ ಇನ್ನೊಂದು ಟೆಂಪಲ್ಗೆ ಹೋಗ್ತಾರೆ. ಇದು ಹೊಸಕೋಟೆ ಕಾಟೇರಮ್ಮ ಟೆಂಪಲ್ಲು. ಈ ಟೆಂಪಲ್ದು ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ಹಾಕಿದ್ದೀನಿ. ಕಾಟೇರಮ್ಮ ಟೆಂಪಲ್ ಬಗ್ಗೆ ನಾನು ವೀಡಿಯೋ ಮೊದಲೇ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ನಾನು ಜಾಸ್ತಿ ಏನೂ ಹೇಳ್ತಿಲ್ಲ. ಯಾರೆಲ್ಲ ವೀಡಿಯೋ ನೋಡಿಲ್ಲ ಹೋಗಿ ದಯವಿಟ್ಟು ಒಂದ್ಸರಿ ವೀಡಿಯೋ ನೋಡಿ. ಕಾಟೇರಮ್ಮ ಟೆಂಪಲಲ್ಲಿ ಅಮ್ಮನವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅಲಂಕಾರ ಮಾಡಿರೋದನ್ನ ನೋಡೋಕ್ಕೆ 2 ಕಣ್ಣು ಸಾಲಾಗೋದಿಲ್ಲ. ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತೊಗೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದರು. ನೋಡಿ ನಮ್ಮ ಶಿಲ್ಪ ನನಗೆ ತಲೆಗೆ ಎಣ್ಣೆ ಹಚ್ಕೊಡ್ತಾ ಇದ್ದಾಳೆ. ಬಜ್ಜಿ ಮಾಡ್ತಿದ್ದೀವಿ. ಬಾಳೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಹೀರೆಕಾಯಿ ಬಜ್ಜಿ. ಯಾರಿಗೆಲ್ಲ ಬಜ್ಜಿ ಬೋಂಡ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೋಂಡ ಮಾತ್ರ ಇಷ್ಟ ನಮಗೆ. ಮಕ್ಕಳು ಒಬ್ಬರು ಬಾಳೆಕಾಯಿ ಬಜ್ಜಿ ಮಾಡುವಂತಾರೆ, ಒಬ್ಬರು ಆಲೂಗಡ್ಡೆ ಬಜ್ಜಿ ಮಾಡುವಂತಾರೆ, ಒಬ್ಬರು ಹೀರೆಕಾಯಿ ಬಜ್ಜಿ ಮಾಡುವಂತಾರೆ. ಅದಕ್ಕೋಸ್ಕರ 3 ಥರನೂ ಮಾಡಿದ್ದೀವಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಪಲ್ಲವಿ ಕನ್ನಡ ಬ್ಲಾಗ್ಸ್. ಏನು ಇಷ್ಟೆಲ್ಲ ಅಡುಗೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ನಮ್ಮ ಮನೆಗೆ ವಿಶೇಷ ಅತಿಥಿ ಬಂದವರೆ ಯಾರಂದರೆ ಶಿಲ್ಪ ಸಿಂಪಲ್ ವ್ಲಾಗ್ಸ್ ಆದಂಥ ಶಿಲ್ಪ ಅವ್ರು ಬಂದವರೆ. ಅದಕ್ಕೋಸ್ಕರ ನೋಡಿ ಬಜ್ಜಿ ಮಾಡಿದ್ದೀವಿ, ತರಕಾರಿ ಸಾರು ಮಾಡಿದ್ದೀವಿ, ಅನ್ನ ಮಾಡಿದ್ದೀವಿ, ಮುದ್ದೆ ಮಾಡಿದ್ದೀವಿ, ಮಶ್ರೂಮ್ ಬಿರಿಯಾನಿ ಮಾಡಿದ್ದೀವಿ, ಪಕೋಡ ಮಾಡಿದ್ದೀವಿ, 3 ಥರ ಬಜ್ಜಿ ಮಾಡಿದ್ದೀವಿ. ಮೊಸರು ಐತೆ.
ನೈಟ್ ಊಟಕ್ಕೆ ಇಷ್ಟೆಲ್ಲ ಐಟಮ್ಸು. ಬಜ್ಜಿಗಳ ಜೊತೆಗೆ ತರಕಾರಿ ಬೇಳೆ ಸಾಂಬಾರು, ಮಶ್ರೂಮ್ ಬಿರಿಯಾನಿ, ರೈಸ್ ಮತ್ತು ನಮ್ಮ ಮನೆಯವ್ರಿಗೆ ಮುದ್ದೆ. ಅವ್ರಿಗೆ ಯಾವಾಗಲೂ ನೈಟ್ ಟೈಮ್ ಮುದ್ದೆ ಇರಬೇಕು, ಅದಕ್ಕೋಸ್ಕರ ಅವ್ರಿಗೆ ಮುದ್ದೆ. ಎಲ್ರಿಗೂ ಊಟ ಇಟ್ಕೊಟ್ಟಿದ್ದೀನಿ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ನೈಟಲ್ಲಿ ಒನ್ ಟೈಮ್ ಆದರೂ ಎಲ್ಲರೂ ಈ ಥರ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಿಪ್ಪಿಂಗ್ಸು. ನಾನು ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮದು ಒಂದು ಮನೆ ಖಾಲಿಯಾಗಿತ್ತು. ಫ್ಯಾನ್ ಫಿಟ್ ಮಾಡೋಕ್ಕೆ ಅಂತೇಳಿ ಎಲೆಕ್ಟ್ರಿಷಿಯನ್ ಅವ್ರನ್ನ ಕರೆಸಿದ್ವಿ. ಅವರು ಫಿಟ್ ಮಾಡ್ತಾಯಿದ್ದಾರೆ. ಹಾಗೆ ವುಡ್ ವರ್ಕ್ ಕೂಡ ಮಾಡಿಸ್ತಾಯಿದ್ವಿ. ಪೇಂಟ್ ಎಲ್ಲ ಆಗಿದೆ. ಮಕ್ಕಳು ಏನೋ ಅದು ವುಡ್ ವರ್ಕ್ದು ಪುಡಿ ಬರುತ್ತಲ್ಲ, ಅದು ಪುಡಿಯೆಲ್ಲ ಎತ್ಕೊಂಡು ಆಟ ಆಡ್ತಾಯಿದ್ದಾರೆ. ನಮ್ಮ ಮನೆಯವರು ಕಿಚನಲ್ಲಿ ಕಾರ್ಪೆಂಟ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ದಾರೆ, ಈ ಥರ ಮಾಡಿಕೊಡಿ ಆ ಥರ ಮಾಡಿಕೊಡಿ ಅಂತ ಹೇಳಿ. ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿಸ್ಬೇಕು. ಅದಕ್ಕೆ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದಾರೆ. ಕರ್ಟನ್ ಹಾಕೋದಕ್ಕೆ ನಾವು ಪೈಪ್ಸ್ ಎಲ್ಲ ಏನೂ ಹಾಕಿರಲಿಲ್ಲ, ಅದಕ್ಕೋಸ್ಕರ ಇವಾಗ ನಮ್ಮನೆಯವ್ರು ಹೇಳ್ತಿದ್ದಾರೆ ಎಲ್ಲಿಂದ ಎಲ್ಲಿಗೆ ಬೇಕು ಅಂತೇಳಿ ಮೆಜರ್ಮೆಂಟ್ ಎಲ್ಲ ತೊಗೊಂಡ್ರು. ಮಕ್ಕಳು ಶಿಲ್ಪ ರೆಡಿಯಾಗಿದ್ದಾರೆ ಊರಿಗೆ ಹೋಗೋದಕ್ಕೆ ಅಂತೇಳಿ. ಇನ್ನು ಅಡುಗೆಗೆ ನಾನ್ ವೆಜ್ ಮಾಡಿದ್ದೀನಿ. ಚಿಕನ್ ಸಾಂಬಾರು ಮತ್ತು ಮುದ್ದೆ, ರೈಸ್ ಅಷ್ಟೇ. ಎಲ್ಲರೂ ಕೂತ್ಕೊಂಡು ಒಟ್ಟಾಗಿ ಊಟ ಮಾಡ್ತಾ ಇದ್ದಾರೆ. ಎಲ್ರದ್ದು ಊಟ ಆಗಿದೆ. ಈಗ ನಾವಿಬ್ಬರು ಊಟ ಮಾಡ್ತಾ ಇದ್ದೀವಿ. ನನ್ನ ಮಗ ಸರ್ಪ್ರೈಸಾಗಿ ಮದರ್ಸ್ ಡೇಗೆ ಗಿಫ್ಟ್ ತಂದು ಕೊಡ್ತಾ ಇದ್ದಾನೆ. ಈಗ ಸರ್ಪ್ರೈಸ್ ಗಿಫ್ಟಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ, ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಏನು ಕೊಟ್ಟಿರ್ಬೋದು ಅಂತ ಗೆಸ್ ಮಾಡು ಅಂತ ಹೇಳ್ದೆ. ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾನು ಒಂದು 2-3 ಹೇಳಿದೆ, ಐಡಿಯಾ ಇರಲಿಲ್ಲ. ನೋಡಿ, ಒಂದು ಮಗ್ ಕೊಟ್ಟಿದ್ದಾನೆ. ಮಾಮ್ ಅಂತ ಇದೆ. ಕೆಲವೊಂದು ಲೈನ್ಸ್ ಇದೆ, ಅದು ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಲಿಪ್ಟಿಕ್ ಕೊಟ್ಟಿದ್ದಾನೆ ಮತ್ತು ಒಂದು ಫಿಂಗರ್ ರಿಂಗ್ ಕೊಟ್ಟಿದ್ದಾನೆ. ನನಗಂತೂ ಈ ಗಿಫ್ಟ್ ತುಂಬಾ ಇಷ್ಟ ಆಯಿತು. ನಾನ್ ವೆಜ್ ತಿಂದಮೇಲೆ ಎಲೆ ಅಡಿಕೆ ಹಾಕ್ಕೊಳ್ಳಿಲ್ಲ ಅಂದರೆ ಹೇಗೆ ಅಲ್ವಾ, ಅದಕ್ಕೋಸ್ಕರ ನಾವೆಲ್ಲರೂ ಕೂತ್ಕೊಂಡು ಈಗ ಎಲೆ ಅಡಿಕೆ ಹಾಕೋತಾ ಇದ್ದೀವಿ. ಈ ಕಡೆ ಮಕ್ಕಳು ಒಂದು ಮೊಬೈಲ್ಗೆ 3 ಜನ ಅಂಟ್ಕೊಂಡು ಕೂತಿದ್ದಾರೆ. ಈಗ ಅಮ್ಮ, ಶಿಲ್ಪ, ಮಕ್ಕಳು ಎಲ್ಲ ಒಟ್ಟಿಗೆ ಹೊರಡ್ತಾ ಇದ್ದಾರೆ. ಬಾಯ್ ಬಾಯ್ ಅಜ್ಜಿ, ಟಾಟಾ. ಬಾಯ್. ಒಂದೇ ಕಡೆ ಕೈ ಕಿತ್ತೋಗಲ್ವೇನೆ, ತಗ್ಲ ಕಡೆ 2 ಕಡೆ. ಅಲ್ಲಿ ನೋಡಿ ಹುಡುಗರು ಏನು ಮಾಡ್ತವ್ರೆ. ಶಿಲ್ಪ ಆಂಟಿಗೆ ಮಾವನೇನು ಬೇಕು ಅಂದ್ಬಿಟ್ಟು ಹುಡುಗರೆಲ್ಲ ಕಿತ್ಕೊಡಕ್ಕೆ ಹೋಗೋರು ನೋಡಿ. ಬಾಯ್. ಕೆಲವು ಮಕ್ಕಳಿಗೆ ಊಟ ತಿನ್ನಿಸ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ, ಆದರೆ ನಮ್ಮ ಪಲ್ಲವಿಗೆ ಯಾರು ತಿನ್ನಿಸಿದ್ರೆ ಅವಳಿಗೆ ಇಷ್ಟ ಆಗುತ್ತೆ. ನನ್ನ ಹಿಂದಿನ ವೀಡಿಯೋಗಳಲ್ಲಿ ನೋಡಿರ್ತೀರ, ನಮ್ಮದು ಸೋಫಾ ಹಾಳಾಗಿತ್ತು ಅಂತೇಳಿ ತೆಗೆದಿದ್ವಿ. ಈಗ ಹೊಸ ಸೋಫಾ ತೊಗೊಬಂದಿದ್ದೀವಿ. ಇದು 4 ಸೀಟ್ ಸೋಫಾ. ಮೊದಲಿದ್ದು ಎಲ್ ಶೇಪಲ್ಲಿತ್ತು, ದೊಡ್ಡದಿತ್ತು. ಹಾಲು ತುಂಬ ಚಿಕ್ಕದಾಗಿ ಕಾಣಿಸ್ತಿತ್ತು. ಈಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಹಾಲು ಸ್ವಲ್ಪ ದೊಡ್ಡದು ಅನ್ನಿಸ್ತಾ ಇದೆ. ಈಗ ಗ್ರಾಸ್ ಮ್ಯಾಟ್ ಬೇಕಾಗಿತ್ತು, ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಶಾಪಿಗೆ ಬಂದ್ವಿ. ಅವರು ಮೆಜರ್ಮೆಂಟ್ ಎಲ್ಲ ತೊಗೊಂಡು ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ನಮ್ಮದು ಮೈನ್ ಡೋರ್ ಹಿಂದೆಗಡೆ ಒಂದು UPS ಬಾಕ್ಸ್ ಇದೆ, ಆ ಬಾಕ್ಸ್ ಮೇಲೆ ಹಾಕೋಣ ಅಂತೇಳಿ ತೊಗೊತಾ ಇದ್ದೀವಿ. ನಾವು ಮನೆಗೆ ತೊಗೊಂಬಂದು ಮ್ಯಾಟ್ ಹಾಕಿದ್ಮೇಲೆ ಸ್ವಲ್ಪ ಅದು ಉದ್ದ ಅನ್ನಿಸ್ತು. ಪರವಾಗಿಲ್ಲ, ನೋಡೋಣ ನಾವೇ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನಾದ್ವಿ. ಸಂಜೆ ಮಕ್ಕಳೆಲ್ಲ ಫುಟ್ಬಾಲ್ ಆಡ್ತಾಯಿದ್ರು, ಅದ್ರದ್ದು ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಅವರು ಆಟ ಆಡೋದಕ್ಕಾಗಲ್ಲ ಜಾಸ್ತಿ. ಇನ್ನು ಭಾನುವಾರ ಒಂದೇ ದಿವಸ ಆಡಬೇಕಾಗತ್ತೆ ಅವ್ರ ಸ್ಕೂಲ್ಗಳಿಗೆಲ್ಲ ಹೋದರೆ. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಆಡ್ತಾಯಿದ್ದಾರೆ ನೋಡಿ ಮಕ್ಕಳೆಲ್ಲ. ಆಡಿದ್ದೆಲ್ಲ ಮುಗಿದ್ಮೇಲೆ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಹೊತ್ತು ಓದ್ಕೊಂಡು ಕೂತ್ಕೋತಾನೆ ಮಿಥುನು. ಅವನಿಗೆ ಗೊತ್ತಾಗ್ದಿದ್ದನ್ನು ಕೇಳ್ತಾನೆ, ನಾನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಮಧ್ಯಾಹ್ನ ಮಾಡಿರೋ ಚಿಕನ್ ಫ್ರೈ ಇದೆ. ಪಲ್ಲವಿಗೆ ಚಿಕನ್ ಫ್ರೈ ಬೇಡವಂತೆ, ಅದಕ್ಕೆ ಎಗ್ ರೈಸ್ ಮಾಡ್ಕೋತಾ ಇದ್ದಾಳೆ. ಈ ಕಡೆ ಒಂದು ಎಗ್ ಮಾತ್ರ ಬೇಯಿಸಿಟ್ಕೊಂಡಿದ್ದಾಳೆ. ಇದನ್ನು ಈಗ ಎಗ್ ತವಾ ಫ್ರೈ ಮಾಡ್ಕೋತಾಳಂತೆ ಒಂದು ಎಗ್ಗಲ್ಲಿ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.